ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಿಲ್ತಾ ಇಲ್ಲ. ಇಸ್ರೇಲ್ನಿಂದ ಇರಾನ್ಗೆ ಮತ್ತೊಂದು ಆಘಾತ ಕೂಡ ಎದುರಾಗಿದೆ. ಇರಾನ್ ಇಸ್ರೇಲ್ ನಡುವೆ ನಿಲ್ಲದ ಯುದ್ಧ. ಇಸ್ರೇಲ್ನಿಂದ ಇರಾನ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ಟೆಹರಾನ್ ಏರ್ಪೋರ್ಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಇಂಧನ ತುಂಬುವ ವಿಮಾನದ ಮೇಲೆ ಬಾಂಬ್ ದಾಳಿಯನ್ನು ಮಾಡಲಾಗಿದೆ. ಇರಾನ್ನ KC-747 ವೈಮಾನಿಕ ಟ್ಯಾಂಕರ್ ದಗದಗನೆ ಹೊತ್ತಿ ಉರಿದಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ಮತ್ತೆ ಇಸ್ರೇಲ್ ಇರಾನ್ಗೆ ಮತ್ತೊಂದು ಆಘಾತವನ್ನ, ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಏನದು ಆಘಾತ? ನೋಡಿ, ಟೆಹರಾನ್ ಏರ್ಪೋರ್ಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಇಸ್ರೇಲ್. ಇಂಧನ ತುಂಬುವಂತಹ ವಿಮಾನದ ಮೇಲೆ ಬಾಂಬ್ ದಾಳಿಯನ್ನ ಮಾಡಿದೆ ಇಸ್ರೇಲ್. ಇರಾನ್ ಒಂದು ಕಡೆ ಅಮೆರಿಕದ ಯುದ್ಧ ವಿಮಾನ ಅಂದ್ರೆ ವೈಮಾನಿಕ ಇಂಧನ ಭರ್ತಿ ಮಾಡುವಂತಹ ಟ್ಯಾಂಕರ್ನ ಗುರಿಯಿಟ್ಟು ಹೊಡೆಯುತ್ತೆ. ಇನ್ನೊಂದು ಕಡೆ ಇಸ್ರೇಲ್ ಇರಾನ್ಗೆ ಇಲ್ಲಿ ಟೆಹರಾನ್ ಏರ್ಪೋರ್ಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರುವಂಥದ್ದು, ಇಂಧನ ತುಂಬುವಂತಹ ವಿಮಾನದ ಮೇಲೆ ಬಾಂಬ್ ದಾಳಿಯನ್ನ ಕೂಡ ಮಾಡಿರುವಂಥದ್ದು. ಇರಾನ್ನ KC-747 ವೈಮಾನಿಕ ಟ್ಯಾಂಕರ್ ಇದೀಗ ಧಗಧಗನೆ ಹೊತ್ತಿ ಉರಿಯುತ್ತಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಎಲ್ಲ ಯುದ್ಧದ ಕಾರ್ಮೋಡದ ಛಾಯೆಗಳು ಏನಿದೆ ಅವೆಲ್ಲ ವಿಶ್ವವ್ಯಾಪಿ ವ್ಯಾಪಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭಾರಿ ವೈರಲ್ ಆಗ್ತಾ ಇರುವಂಥದ್ದು ಈ ಎಲ್ಲ ವಿಡಿಯೋಗಳು ಕೂಡ.